ಹೆಣ್ಣು ಮಕ್ಕಳ ಸವಾಲುಗಳ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಆದ್ರೆ ಇವತ್ತು ನನಗೆ ಅನ್ನಿಸ್ತಾ ಇರೋದು, ಈ 28 ವರ್ಷ ಪತ್ರಕರ್ತನ ಕೆಲಸ ಮಾಡಿ ನನಗೆ ಅನ್ನಿಸ್ತಾ ಇರೋದಂದ್ರೆ, ಮೊದಲು ಮೇಡಮ್ ಹೇಳಿದ್ರು ಹೆಣ್ಮಕ್ಳನ್ನ ಡಿಮಾರಲೈಸ್ ಮಾಡ್ಬೇಕು ಅಂದ್ರೆ, ಅವ್ರ ಆತ್ಮವಿಶ್ವಾಸ ಬೆಳೆಸ್ಬೇಕಂದ್ರೆ ಅವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾರೆ, ಅವ್ರ ಮೇಲೆ ಡೌಟ್ ಪಡ್ತಾರೆ, ಕ್ಯಾರೆಕ್ಟರ್ನ ಡೌಟ್ ಪಡ್ತಾರೆ ಅಂತ ಹೇಳಿ ಅದು ಸವಾಲಾಗಿತ್ತು. ಈಗ ಅದು ಇನ್ನೂ ಮುಂದುವರೆದ. ಇವತ್ತು ಹೆಣ್ಣು ಮಕ್ಕಳ ಇವತ್ತಿನ ಬಹುದೊಡ್ಡ ಸಮಸ್ಯೆ, ಅದು ಸವಾಲು ಯಾವ್ದಂದ್ರೆ ಖಾಸಗಿತನ. ಇವತ್ತು ಹೆಣ್ಮಕ್ಳು ತಮ್ಮ ಖಾಸಗಿತನವನ್ನ ನಿರ್ವಹಣೆ ಮಾಡ್ಲಿಕ್ಕೆ, ಕಾಪಾಡ್ಕೊಳ್ಳಕ್ಕೆ ಆಗದೆ ಇರುವಂತ ಪ್ರಪಂಚದೊಳಗಡೆ ನಾವಿದ್ದೇವೆ. ಎಷ್ಟು ಜನ ಹೆಣ್ಮಕ್ಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ ನಿಜ, ಅದರ ದುಷ್ಪರಿಣಾಮಗಳ ಬಗ್ಗೆ ಎಷ್ಟು ಜನ ಗೊತ್ತು? ನೀವು ತೆಗಿಬಹುದಂತ ಒಂದು ಫೋಟೋ ಶಾಶ್ವತವಾಗಿ ಡಿಲೀಟ್ ಮಾಡಕ್ ಸಾಧ್ಯ ಇದೆಯಾ ಇಲ್ವಾ? ಆ ಒಂದು ಫೋಟೋ ಎಲ್ಲಿ ತನಕ ತಲುಪುತ್ತೆ? ನಿಮ್ಮ ವಿಡಿಯೋಗಳನ್ನ ಹೇಗೆಲ್ಲ ಬಳಸ್ಕೋಬಹುದು? ವಿ ಆರ್ ಇನ್ ಕೃತಕ ಬುದ್ಧಿಮತ್ತೆ ಜಗತ್ತಿನಲ್ಲಿ ಇದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದೇವೆ. ನಾವು ತಿಂದಿದ್ದು, ಹೋಗಿದ್ದು, ಮಲಗಿದ್ದು, ನಾವ್ ಏನ್ ಮಾಡಿದ್ವಿ ಎಲ್ಲವೂ ಕೂಡ ನಾವು ಇವತ್ತು ನಾವು ಜಗತ್ತಿಗೆ ತೋರ್ಪಡಿಸ್ಕೊತಾ ಇದೀವಿ. ಅದು ತೋರ್ಪಡಿಸ್ಕೊಳ್ಳೋದ್ರ ಮೂಲಕ ನಾವೇನ್ ಅನ್ಕೋತಾ ಇದೀವಿ, ನಾನು ಸಂತೋಷವಾಗಿದ್ದೇನೆ, ನಾನು ಹೀಗಿದ್ದೀನಿ ಅಂತ ಹೇಳಿ ನನ್ನ ಸ್ನೇಹಿತರಿಗೆ, ನನ್ನ ಸಂಬಂಧಿಕರಿಗೆ ತೋರಿಸಿ ಹೊಟ್ಟೆ ಕಿಚ್ಚು ಪಡಿಸ್ಬೇಕು ಅನ್ನೋ ಆಸೆ ನಮ್ಗಿದ್ರೆ, ನಾವ್ ಎಲ್ಲೋ ಒಂದ್ ಕಡೆ ನಮ್ಮ ಖಾಸಗಿತನವನ್ನ, ಪ್ರೈವೇಟ್ ಲೈಫ್ ನ ಎಕ್ಸ್ಪೋಸ್ ಮಾಡ್ಕೋತಾ ಇದೀವಿ. ಅದರಿಂದ ಮುಂದೊಂದು ದಿನ ಏನಾಗ್ತದೆ, ಒಳ್ಳೆ ವಿಡಿಯೋ ತೆಗಿಯುವಂತ ಕ್ಯಾಮ್ರಾಗಳು ಬಂದಿದ್ದಾವೆ, ಮೊಬೈಲ್ಗಳು ಬಂದಿದ್ದಾವೆ, ಒಳ್ಳೆ ಫೋಟೋ ಕ್ಲಾರಿಟಿ ಬರುವಂತ ಫೋಟೋ ಮೊಬೈಲ್ ಬಂದಿದೆ. ಆದ್ರೆ ಯಾರ ಜೊತೆ ತೆಗಿಸ್ಕೋಬೇಕು, ಎಲ್ಲಿ ತೆಗಿಸ್ಕೋಬೇಕು? ಎಷ್ಟು ಜನ ಮಕ್ಕಳು ಬ್ಲಾಕ್ ಮೇಲ್ಗೆ ಒಳಗಾಗಿ ತಮ್ಮ ಬದುಕನ್ನ ಕಳ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಮೊಬೈಲ್. ಯಾರ ಜೊತೆನೋ ಮಾತಾಡ್ಬಿಟ್ಟಿರ್ತೀರಿ, ಯಾರ ಜೊತೆನೋ ಫೋಟೋ ಹೊಡ್ಸ್ಕೊಂಡ್ಬಿಟ್ಟಿರ್ತೀರಿ, ಎಲ್ಲೋ ಹೋಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಎಷ್ಟು ಸೆನ್ಸಿಟಿವ್ ಆಗಿರ್ಬೇಕಾಗ್ತದೆ, ಎಷ್ಟು ನೀವು ಜಾಗೃತರಾಗಿರ್ಬೇಕಾಗ್ತದೆ, ಎಷ್ಟು ಅಲರ್ಟ್ ಆಗಿರ್ಬೇಕಾಗ್ತದೆ ನೀವು. ಹಾಗಾಗಿ ಪ್ರತಿದಿನ ನಾವೇನು ಸೈಬರ್ ಕ್ರೈಮ್ ಗಳನ್ನ ನೋಡ್ತಾ ಇದ್ದೀವಿ, ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ, ನೀವು ಸೈಬರ್ ಕ್ರೈಮ್ ಸ್ಟೇಷನ್ ಗಳಿಗೆ ಹೋದ್ರೆ ಪಾಪ ಪೇರೆಂಟ್ಸ್ ಬಂದು ಬಿಡೋ ಅಂತ ಹೇಳ್ತಾ ಇರ್ತಾರೆ. ಏನೋ ಆ ಹೆಣ್ಮಗಳದು ಫೋಟೋ ಮಿಸ್ಯೂಸ್ ಮಾಡ್ಕೊಳ್ಳೋದು, ಆ ಹೆಣ್ಮಗಳದು ವಿಡಿಯೋ ಮಿಸ್ಯೂಸ್ ಮಾಡ್ಕೊಳ್ಳೋದು, ಆ ಹೆಣ್ಮಗಳ ಮಾತಿನ ಸಂಭಾಷಣೆಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು, ಅದ್ರ ಮೇಲೆ ಬ್ಲಾಕ್ ಮೇಲ್ ಮಾಡುವಂಥದ್ದು, ಅದ್ರ ಮೇಲೆ ದೌರ್ಜನ್ಯ ಮತ್ತೆ ಶೋಷಣೆಗಳನ್ನು ಮಾಡುವಂಥದ್ದು. ಎಷ್ಟು ಜನ ಹೆಣ್ಮಕ್ಳು